ಒಳ್ಳೆ ಎಂಟರ್ಟೈನ್ಮೆಂಟ್ ಕನ್ನಡಕ್ಕೆ ಹಾಕಲ್ಲ ಕ್ಲೀನಾಗಿ ತೆಗಿದೆ ನೋಡಿ ಹೆಂಗ್ ದಬ್ಬ ಇನ್ನು ಹ್ಯಾಪಿ ಹೋಲಿ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ಏನ್ ಸ್ಪೆಷಲ್ ಏನಿಲ್ಲ, ಜಸ್ಟ್ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ನನ್ ವೀಕೆಂಡ್ ಹೇಗಿರುತ್ತೆ ಅಂತ ತೋರ್ಸೋಣ ಅಂತ. ಏನಿಲ್ಲ, ಈಗ ಲಾಸ್ಟ್ ವೀಕ್ ಅಲ್ಲಿ ತಂದಿದ್ದು ಮೊಟ್ಟೆ ಎಲ್ಲ ಖಾಲಿ ಆಗಿದ್ದು, ಅದಕ್ಕೆ ಈಗ ಒಂದ್ ಪ್ಲೇಟ್ ಮೊಟ್ಟೆ ತರೋಣ ಅಂತ ಹೋಗ್ತಾ ಇದ್ದೀನಿ. ಕೆಲಸ ಮಾಡಲ್ಲ. ಅವ್ರು 3-4 ಚಿಕನ್ ಅಂಗಡಿ ಐತೆ. ಇವತ್ತು ಯಾರೋ ಕೆಲಸದವ್ನು ಕೈ ಕೊಟ್ಬಿಟ್ಟವನೆ ನೋಡಿ. ಎಲ್ಲ ವಿದ್ಯೆ ಕಲ್ತಾನೆ ಅವರು ನೋಡಿ. ಹಿಂಗೆ ಮಾಡಿ ಹಿಂಗೆ ದಬಕ್ ಕ್ಲೀನಾಗಿ ತೆಗಿದೆ ನೋಡಿ ಹೆಂಗೆ ದಬಕೋದು. ಕ್ಲೀನಾಗಿ ಹಂಗೆ ಜೋಡಿಸ್ಬಿಡ್ತು ನೋಡಿ. ಹಂಗೆ ಒಂದೊಂದು ಪಾಕೆಟ್ ಎಷ್ಟು ಹಣ ಗಣ್ಣದ್ದು? ಪೂರ್ತಿ ಪಾಕೆಟಾ? ಎಷ್ಟಿರ್ತವೆ? ಕೊಟ್ಬಿಡಿ, ಅದು ಪೂರ್ತಿ ಕೊಡಿ. ಹೋಳಿ ದಿನ ಹೋಳಿ ಆಡೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ನೈಟ್ ಆಡೋಣ ಅಂತ ಕಲ್ಲರು ಮೊಟ್ಟೆ ಏನು ತಗೋಬೇಕಾಯ್ತು ತಗೊಂಡು ಯಾವತ್ತೇ ಮೊಟ್ಟೆ ತಗೊಳಕ್ಕೆ ಹೋದ್ರು ಮೊಟ್ಟೆ ತಗೊಳಕ್ಕೆ ಮುಂಚೆ ಒಂದ್ಸತಿ ಗೂಗಲಲ್ಲಿ ಇವತ್ತಿನ ಎಗ್ ಪ್ರೈಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸರಿಯಾಗಿ ಮಾಡಿಸ್ಬಿಡ್ತಾರೆ. 160 180 ಅಂತಾರೆ ಒಂದು ಕ್ರೇಟ್ಗೆ. ಇವತ್ತು ನಾನು 130ಗೆ ತಗೊಂಡಿದ್ದೀನಿ, ಜಸ್ಟ್ 130 ರುಪೀಸು. ನಾನು ಹೋಗಿ ಎಷ್ಟು ರೂಪಾಯಿ ಕ್ರೇಟ್ ಅಂತ ಕೇಳಿದ್ರೆ 165 ಅಂತವ್ರೆ. ನಾನು ಜಸ್ಟ್ ಗೂಗಲ್ ಇಟ್ಕೋಣ. ಇದು ಬೇಡ, ವೈಟ್ ಕೊಟ್ಬಿಡಿ. ವೈಟ್ ಅಲ್ಲ, ಅದು ಎಲ್ಲದು ಕಣ್ಕಾಣಲ್ವೇ? ಅವ್ನಿಗೆ ರೂಮ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ನ್ ಕನ್ನಡಕ್ಕೆ ಹಾಕಲ್ಲ, ಗೊತ್ತಾಗಲ್ಲ. ಪ್ರಭಿ, ನೀವೊಂದ್ ಡೇರ್ ಕೊಡ್ತೀನಿ. ಈಗ ನೀನು ಸಾಗರ್ಗೆ ಜಸ್ಟ್ ಇಂಪ್ರೆಸ್ ಮಾಡ್ಬೇಕು. ಏನಾರ ಒಂದ್ ಸೆಂಟೆನ್ಸ್ ಹೇಳಿ ನೀನ್ ಇಂಪ್ರೆಸ್ ಮಾಡ್ಬೇಕು. ಹೇಗ್ ಇಂಪ್ರೆಸ್ ಮಾಡ್ತೀಯ? ಸಾಗರ ಇಂಪ್ರೆಸ್ ಮಾಡ್ಬೇಕಿಲ್ಲ? ಬಾ ಸಾಗರ್, ಇಲ್ಲಿ ಬಾ. ಇರು ತೋರ್ಸ್ತೀನಿ. ಸಾಗರ, ಇನ್ಕಮ್ ಟ್ಯಾಕ್ಸ್ ತರ ಬ್ಯೂಟಿ ಟ್ಯಾಕ್ಸ್ ಏನಾಗಿದೆ, ನೀನೇ ಜಾಸ್ತಿ ಕಟ್ಬೇಕಿತ್ತು ಕಣ ಸಾಗರ. ನಮ್ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ. ಸುಮ್ಮನೆ ಮನೆ ಐತೆ ಇರಕ್ಕೆ, ಮತ್ತೆ ಯಾಕೆ ನಾನು ಆಲ್ಟಲ್ಲಿ ಇದ್ಯಾ? ನಗಲು ನಸು ನಗಲು ಅದಿನ. A few moments later. ಎಬ್ಬಿಟ್ಲಾ ಮಚ್ಚಾ, ಹ್ಯಾಪಿ ಬರ್ತ್ಡೇ. Oh my God! Wow! No more secrets. ಪೂರ್ತಿ ಹಾಕಲಿ ಮತ್ತೆ ಇನ್ನೊಂದು 2-3 ಕಲರ್ ಹಾಕ ಸಾಕು. ನೋಡು ಫಸ್ಟ್. ಇರು, ಇನ್ನೊಂದೈತೆ. ಪಾಪ ಅವ್ರು ಮರ್ತದೆ. ಆಗಿಲ್ಲ ಅಲ್ವಾ? ಯಾರ ಬಣ್ಣ ಬ್ರೋ, ಅಲ್ಲಿ ಮಲ್ಕತ್ತೀರಾ? ಅಯ್ಯ, ಬರ ಕಡೆ. ಇನ್ನು ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಗಂಟ ತಿಕ್ತಾರು. ಪಿಂಕು ಹ್ಯಾಪಿ ಹೋಲಿ. ಬೀಳಿಸ್ಬಿಟ್ಟು ಇವನ್ಗೆ ಇನ್ನು ಬರ್ತಡೇ ಬಂಪ್ಸ್ ಕೊಡ್ಬೇಕು. ಏನು ಬ್ಲ್ಯಾಕ್ ಅಂಡ್ ವೈಟ್ ಆಗೋಯ್ತು ಮಚ್ಚಿ. ಜಾಗನೇ ಬ್ಲ್ಯಾಕ್ ಅಂಡ್ ವೈಟಾ?
ಒಳ್ಳೆ ಎಂಟರ್ಟೈನ್ಮೆಂಟ್. ಇಲ್ಲಪ್ಪ ನನ್ನ ಕೈ ನಿಕ್ಕಿ ಬೇರೆ ಫೋಟೋ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ವಿಡಿಯೋ ಆಲೈತೆ ನಾನು ಪ್ರದೀಪ್ ಪ್ರಜ್ವಲ್ 3 ಜನ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಹೆವಿ ಕ್ರೌಡ್ ಇತ್ತು. ಒಳಗಡೆ ದರ್ಶನಕ್ಕಂತೂ ಹೋಗ್ಲಿಲ್ಲ. ಹಂಗೆ ಹೊರಗಡೆಯಿಂದ ದಾರ ಕಟ್ಟಿಸ್ಕೊಂಡು ಫೋಟೋಸ್ ತಗೊಂಡು ಹಂಗೆ ಕೆಳಗಡೆ ನಂದಿ ಸ್ಟ್ಯಾಚು ಹತ್ರ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಹಂಗೆ ಅಲ್ಲೊಂದ್ ಸ್ವಲ್ಪ ಫೋಟೋಸ್ ತಕೊಂಡು ಹಂಗೆ ವ್ಯೂ ಪಾಯಿಂಟ್ ಹತ್ರ ಬಂದು ಏನ್ ಸಕ್ಕದ ಹಾಡು ಹಾಡಿದ್ರು ಒಂಥರ ವ್ಯೂ ಪಾಯಿಂಟ್ ಹಾಡ್ತಿದ್ದ ಹಾಡುಗಳು. ಸುಮ್ಮನೆ ಕ್ಲಿಪ್ಸ್ ಹಾಕೋಕ್ಕಿಂತ ಬೆಟರ್ ಮಾತಾಡ್ಬೇಕನ್ನಿಸ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ನಾವು ಮೆಟ್ಲು ಹತ್ಕೊಂಡು ಬರೋ ಅಷ್ಟರಲ್ಲಿ ಹೆವಿ ಬಿಸಿಲು ಬಂದ್ಬಿಟ್ಟಿತ್ತು. ಅಲ್ಲಿಂದ ಬಂದು ಹಂಗೆ ಸುತ್ತಾಡ್ಕೊಂಡು ಏನೇನು ವಸ್ತುಗಳಿದ್ದಾವೆ ಅಂತ ನೋಡ್ಕೊಂಡು ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ಬಸ್ ಬಂದಿತ್ತು. ಬಸ್ ಹತ್ಕೊಂಡು ಬಂದು ಅಣ್ಣ ಪೂರ್ತಿ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟವನಿ. ಚಾಮುಂಡಿ ಬೆಟ್ಟದಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ವರ್ಕ್ ಇತ್ತು, ವರ್ಕ್ನ ಕಂಪ್ಲೀಟ್ ಮಾಡಿ ಅಗೇನ್ ಮತ್ತೆ ರೆಸ್ಟ್ ಮಾಡಿದೆ. ಸೊ ಇದಾಗಿತ್ತು ನನ್ನ ವೀಕೆಂಡು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಸಿ. ನೀವು ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರನೂ ಮಾಡಿಸಿ. ಎಲ್ಲರಿಗೂ ಹ್ಯಾಪಿ ಹೋಳಿ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟೇ.